ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಪ್ಪ? ನಾನಂತೂ ಸಾಕತ್ತಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ, ನಮ್ಮ ಅಪ್ಪಾಜಿ ನಾವು ಎಲ್ಲ ಇವಾಗ ಇದೀವಿ ಇಲ್ಲಿ. ಇವತ್ತು ಏನಪ್ಪಾ ವಿಚಾರ ಅಂತ ಅಂದ್ರೆ, ನಾನು ನಮ್ಮ ಅಪ್ಪಾಜಿ ಇವಾಗ ಮೀನ್ ತರಕ್ ಹೊರಟಿದೀವಿ. ಹಸಿ ಮೀನು. ನಾವು ನಾನ್ ವೆಜ್ ಪ್ರಿಯರು, ನಾನ್ ವೆಜ್ ತಿಂತಾ ಇರ್ತೀವಿ. ಇಲ್ಲಿ ನೋಡಿ, ಮಾನಸ ಇಲ್ಲಿದ್ದಾಳೆ. ಇವಾಗ ಇವಳು ಅಡ್ಗೆ ಮಾಡ್ತಾಳೆ. ಇವತ್ತು ಹೆಂಗಿರತ್ತೆ ಅಂತ ಹೇಳಿ ನಾನ್ ಅಡ್ಗೆ ಮಾಡ್ತಿದ್ದೆ. ನಾನ್ ಅಡ್ಗೆ ಮಾಡಿದ್ರೆ ನಮ್ಮ ಅಪ್ಪಾಜಿಗೆ ಎಲ್ಲ ತುಂಬಾ ಇಷ್ಟ ಅಡ್ಗೆ ನಾನ್ ಮಾಡೋದು. ಆದ್ರೆ ನಾನ್ ಏನಾರು ಅಡ್ಗೆ ಮಾಡಿದ್ರೆ ನಾಳೆಯಿಂದ ಮತ್ತೆ ನಾನೇ ಅಡ್ಗೆ ಮಾಡ್ಬೇಕಾಗತ್ತೆ. ಅಷ್ಟು ಚೆನ್ನಾಗಿ ನಾನು ಅಡ್ಗೆ ಮಾಡ್ತೇನೆ. ನಾನ್ ಅಡ್ಗೆ ಹೆಂಗ್ ಮಾಡ್ತೇನೆ? ಅಡ್ಗೆ ಸೂಪರ್ ಮಾಡ್ತಾನೆ ನನ್ ಮಗ. ಸಸ್ಯನು ಚೆನ್ನಾಗ್ ಮಾಡ್ತಾಳೆ. ಆದ್ರೆ ನಮ್ಮ ಅಪ್ಪಾಜಿ ಒಂದ್ ವಿಷಯ ಅಂತಂದ್ರೆ ಅಡ್ಗೆ ಭಟ್ರು ಮನ್ಯಾಗ ಮಾಡೋದಿಲ್ಲ ಅಷ್ಟೇ. ಮನ್ಯಾಗ ಮಾಡಕ್ ಬರೋದಿಲ್ಲ. ಮಾನಸ ಸಖತ್ತಾಗಿ ಅಡ್ಗೆ ಮಾಡ್ತಾಳೆ. ಮೊನ್ನೆ ಮಟನ್ ಮಾಡಿದ್ಲು, ಆದ್ರೆ ವಿಡಿಯೋ ಮಾಡೋದೇ ಮರ್ತೋಗ್ಬಿಟ್ಟಿತ್ತು. ನಮ್ಮ ಅಪ್ಪಾಜಿ ನೀರ್ ಕ್ಯಾನ್ ತಗೊಂಡಿದ್ದಾರೆ. ಈಗ ನೀರ್ ಕ್ಯಾನ್ ಅಂದ್ರೆ ನೀರ್ ಖಾಲಿ ಆಗಿದೆ, ನೀರ್ ತಗೊಂಡು ಬರೋಣ ಆಯ್ತಾ? ಅಲ್ಲಿ ನೀರ್ ತರಲ್ಲಿ ಒಂದೊಂದ್ ಟೈಮ್ ನೀರ್ ಇರುತ್ತೆ, ಒಂದೊಂದ್ ಟೈಮ್ ನೀರ್ ಇರಲ್ಲ. ನಮ್ಮ ಪುಣ್ಯಕ್ಕೆ ನೀರ್ ಇದ್ರೆ ಸಾಕಿತ್ತು. ಬನ್ನಿ, ನಾವು ಫಸ್ಟು ಮೀನು ತೊಗೊಂಡು ಆಮೇಲೆ ನೀರು ತಗೊಳ್ಳೋಣ ಅಂತೇಳಿ ಮೀನು ತಗೊಳ್ಳೋದೇ ಹೋದ್ವಿ. ನಮಗೆ ಬೇಕಾಗಿದ್ದು ಬಂಗಡೆ, ಯಾಕಂದರೆ ಇಲ್ಲಿರೋ ಯಾವ ಮೀನು ನಾವು ತಿನ್ನಲ್ಲ, ಬಂಗಡೆ ಮಾತ್ರ ತಿನ್ನೋದು. ಆದರೆ ನಮ್ಮ ಅಪ್ಪಾಜಿ ಎಲ್ಲ ಮೀನು ತಿಂತಾರೆ. ನಾನು ಮತ್ತು ಮಾನಸ ಇಂಥದ್ದೇ ಮೀನು ಅಂತ ಇದೆ, ಅದಕ್ಕೋಸ್ಕರ ಬೇರೆ ಮೀನೆಲ್ಲ ತಿನ್ನಲ್ಲ. ಹಾಗೆ ನಾವು 1 kg ದೊಡ್ಡ ಬಂಗಡೆ ತೊಗೊಂಡ್ವಿ. 300 ರೂಪಾಯಿ ಏನೋ ಕೆ ಜಿ ಇತ್ತು. ಬಟ್ 1 kg 150-200 ಗ್ರಾಮ್ ಹೆಚ್ಚಿಗೆ ಇದ್ದಿದ್ದಕ್ಕೆ 330 ರೂಪಾಯಿ ಆಯಿತು. ಮತ್ತು ನಾವು ಮೀನಿನ ಮೊಟ್ಟೆ ಇದೆಯಾ ಅಂತೇಳಿ ಕೇಳಿದ್ವಿ, ಯಾಕಂದರೆ ಅದು ಕೂಡ ನಮ್ಗೆ ತುಂಬ ಇಷ್ಟ. ಮತ್ತು ಏಡಿ ಅಂದ್ರೂ ತುಂಬ ಇಷ್ಟ. ಆದರೆ ಏನು ಮಾಡೋದು, ಈ ಏಡಿ ತಿನ್ನಲ್ಲ. ಹೊಳೆ ಏಡಿ ಆದರೆ ತಿನ್ಬೋದು. ಅದಕ್ಕೆ ಇದ್ಯಾವುದೋ ಒಂದು ಮೀನಿತ್ತು ನೋಡಿ. ಇವರು ನೀರ್ ತಗೊಳ್ಳೋಣ ಅಂತ ಬಂದ್ರೆ ಇಲ್ಲಿ ನೋಡಿದ್ರೆ ನೀರಿಲ್ಲ. ಕರೆಂಟ್ ಹೋಗಿತ್ತು, ಇವಾಗ ಕರೆಂಟ್ ಬಂತು. ನೋಡಿದ್ರೆ ಇಲ್ಲಿ ಆನೆ ಆಗಿಲ್ಲ. ಇದು ಈ ಮಿಷನ್ ಒಳಗಡೆ ಮಾತ್ರ ನೀರಿದೆ. ಮಾನಸ ಒಂದ್ ಕಲ್ಲಂಗಡಿ ಹಣ್ಣು ತಂದು ಕೊಟ್ಟಿ ನೋಡ್ರಿ, ಮಾನಸಗದು. ಆಮೇಲೆ ತಡಿ, ನಾವು ಮೀನ್ ತಗೊಂಬಂದಿದೀವಿ. ಅಡ್ಗೆ ಮಾಡಕ್ ರೆಡಿ ಮಾಡ್ತಾ ಇದ್ದಾಳೆ. ಆದ್ರೆ ನೀರ್ ಸಿಕ್ಕಿಲ್ಲ. ಇವಾಗ ನಾನ್ ನೀರ್ ತರಕ್ ಹೋಗ್ತಾ ಇದೀವಿ. ಕೆಳಗಡೆ ಅಪ್ಪಾಜಿ ಇದೆ, ನಾ ಮೇಲೆ ಇಟ್ಟೋಣ ಅಂತ ಬಂದೆ. ಮಾನಸ ಟೆಸ್ಟ್ ಮಾಡ್ತಾ ಇದ್ದಾಳೆ. ಸರಿ, ನೀರ್ ತಗೋ. ಸರಿ ತಗ. ಈಗ ಮಾನಸ ಮೀನ್ ಹಾಕ್ತಾಳೆ. ಈಗ ಮೇಲ್ ಇವಾಗ ಒಂದೇ ಸಲ ಓಡಾಡ್ಕೊಂಡು ಹತ್ಕೊಂಬಂದ, ಅದಕ್ಕೋಸ್ಕರ ಒಂಥರ ಸುಸ್ತಾಗ್ತಾ ಇದೆ. ಅದಕ್ಕೆ ಇವಾಗ ಮಾನಸ ಹಾಕ್ತಾಳೆ. ಆ ಕಡೆ ತೋರಿಸ್ತೀನಿ ನೋಡಿ. ಹಕ್, ಇದು ದೊಡ್ಡ ಬಂಗಡೆ ಅಂತ ಕರಿತೀವಿ ನಾವು. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕು. ಇವಾಗ ಕ್ಲೀನ್ ಮಾಡೋ ಕೆಲಸ ಮಾನಸ ಮಾಡ್ತಾಳೆ ಇವಾಗ ಚೆನ್ನಾಗಿ. ಕಾಯಿ ತರ ಕೇಳಿತು, ಕಾಯಿ ತಗೊಂಬಂದೆ. ಮಾನಸ ಒಂದು ಐಸ್ ಕ್ರೀಮ್ ತಂದಿದ್ದೆ, ಐಸ್ ಕ್ರೀಮ್ ತಿಂತಾ ಇದ್ದಾಳೆ. ಮೀನಿನ ವ್ಯವಸ್ಥೆ ಯಾವ ಥರ ಇದೆ ಅಂತಂದರೆ ಈ ಥರ ಇದೆ. ಫ್ರೈ ಮಾಡೋಕ್ಕಾಗಿ ಈ ಥರ ಇದೆ. ಇವಾಗ ಅಡುಗೆ ಎಲ್ಲ ಮಾಡಲಿ. ನಮ್ಮ ಮನೆ ರಾಜ ಕೈ ಹೋಗುತ್ತೆ. ಕಾಯಿ ಏರಿಯ ಕೇಳಿದ್ರು, ಕಾಯಿ ಇರ್ತಿದೆ ನೋಡ್ರಿ. ನಾನು ಎಷ್ಟು ಹೆಲ್ಪ್ ಎಲ್ಲ ಮಾಡ್ತೀನಿ ಗೊತ್ತಾ, ಸಿಕ್ಕಾಪಟ್ಟೆ ಹೆಲ್ಪ್. ಏನು ಹೆಲ್ಪ್ ಮಾಡಲ್ಲ, ಇದೊಂದು ಮಾಡ್ತಾರಷ್ಟೇ. ತರಕಾರಿ ಎಲ್ಲ ನಾನೇ ಹೆಚ್ಚಿಕೊಡೋದು. ಮೀನ್ ಸಾರಿಗೆ ತರಕಾರಿನೇ ಹಾಕಲ್ಲ. ಹಂಗೆಲ್ಲ ಹೇಳ್ಬಾರ್ದು, ಹಂಗೆಲ್ಲ ಹೇಳ್ಬೇಕು. ತರಿತಾರೆ. ಇವಾಗ ಇದು ಏನಿದು ಮಸಾಲಾನ ರೆಡಿ ಮಾಡ್ತಾ ಇದ್ದಾಳೆ ಮಾನಸ. ಮಸಾಲಾ ಜೊತೆ ಮಾನಸ. ನಮ್ಮ ಅಪ್ಪಾಜಿ ನೋಡ್ಕೊಳ್ಳಿ ಒಂದ್ಸಲ ಕರೆಕ್ಟಾಗಿ. ಅಪ್ಪಾಜಿ ಹೇಳ ಹೆಂಗೆ ಅಡುಗೆ ಮಾಡೋದಂತ. ಅಡುಗೆ ಮಾಡೋದು ನಂಗೆ ಮನ್ಯಾಗ ಗೊತ್ತಿಲ್ಲ. ಹೋಟ್ಲ ಮಾತ್ರ ಪಕ್ಕ ಮಾಡ್ತೀನಿ ನಾನು. ಹೆಂಗೆ ಹೋಟ್ಲಾಗ ನಾನು ಹೆಂಗೆ ಬೇಕು ಹಂಗೆ ಮಾಡ್ತೀನಿ. ಯಾವ ಐಟಮ್ ಬೇಕಾದ್ರೂ ಮಾಡಿಕೊಡ್ತೀನಿ. ಮನ್ಯಾಗ ಅಷ್ಟು ಇಂಟ್ರೆಸ್ಟ್ ಇರಲ್ಲ. ಯಾಕೆ ಕೇಳಿದ್ರೆ ಹಿಂಗ್ಸರು ಎಲ್ಲ ಇರ್ತಾರಲ್ಲ, ಅದಕ್ಕೋಸ್ಕರ. ಸರಿ, ಅಷ್ಟೇ, ಮತ್ತೇನಿಲ್ಲ. ಆರಾಮಾಗಿ ಮಾಡ್ಬೋದು ಇಷ್ಟೇ. ಆರಾಮಾಗಿ ಮಾಡ್ಬೋದು. ಹೋಟ್ಲಾಗಾದ್ರೆ ಮಾಡ್ಬೋದು, ತುಂಬ ಜನ ಇರ್ತಾರಂತೆ. ಆದರೆ ಇಲ್ಲಿ ಅಂದರೆ ಐಟಮ್ ಎಲ್ಲ ಇರ್ತವೆ, ಇಲ್ಲಿ ಸ್ವಲ್ಪ ಐಟಮ್ ಅಲ್ಲ. ಅದಕ್ಕೂ ಮತ್ತೆ ಅವ್ರ ಪಾಪ ಮಾಡಿ ಸುಸ್ತಾಗಿ ಬಂದಿರ್ತಾರೆ. ಅದಕ್ಕೋಸ್ಕರ ಮೊಟ್ಟೆ ಎಲ್ಲ ಇದೆ ಈಗ. ಮತ್ತು ಅನ್ನ ಎಲ್ಲ ಆಯ್ತಲ್ಲ ಪಾಪ, ಅನ್ನ ಬಿಸಿ ಅನ್ನ ರೆಡಿ ಇದೆ. ಈಗ ಮಾನಸ ಇವಾಗ ಮಸ್ತಾಗಿ ಮೀನು ಫ್ರೈಯು ಮತ್ತು ಮೀನು ಸಾರನ್ನ ಮಾಡ್ತಾಳೆ. ಈಗ ಮಿಕ್ಸಿ ಹೊಡೆದು ಮಿಕ್ಸಲ್ಲಿ ಜರ್ ಅನ್ನಿಸ್ತಾಳೆ. ಆ ಸೌಂಡ್ ಎಲ್ಲ ಬೇಡ ಈಗ ನಮಗೆ. ಹಾಗೆ ನಾವು ಇದನ್ನ ಮಾಡ್ಕೊಳ್ಳೋಣ, ಸರಿನಾ? ಯಾವ್ದನ್ನ ಚಾರ್ಜರ್ ತೆಗಿಯೋಣ. ಮೊಬೈಲ್ ಸೈಡಿಗೆ ಇಡಬೇಕು. ಮಿಕ್ಸಿ ಹಾಕಿ ಮೊಬೈಲ್ ಇಟ್ಟರೆ ಮೊಬೈಲ್ ಮೇಲೆ ಅಷ್ಟೇ. ನಮ್ಮ ಅಪ್ಪಾಜಿನ ಜುಗಾಡ್ ಮಾಡ್ತಾ ಇದ್ದೆ. ಎಂತ ಮಾಡ್ತಾ ಇದೆಯಾ ಪೂಜೆ? ಅದ ಏಲಕ್ಕಿ ಕಟ್ ಮಾಡ್ತಾ ಇತ್ತು ನೋಡಿ. ಕವಳ ಹಾಕಕ್ಕಾಗಿ ಎಲಡಿಕೆನ ಕಟ್ ಮಾಡ್ತಾ ಇತ್ತು.
ಅವಲಕ್ಕಿ ಸಕ್ಕರೆ ಎಲ್ಲ ಒಂದೊಳ್ಳೆ ಮಾನಸ ಜರ್ರ ಅನ್ನಿಸ್ತಾ ಜಾರಿಸ್ತಾ ಇದ್ದಾಳೆ ನೋಡ್ರಿ. ಇವಾಗ ಜಸ್ಟ್ ಇದು ಖಾರ ಮಸಾಲ ಮಾಡಿರೋ ಖಾರನ ಇವಾಗ ಸಾಂಬಾರು ಮಾಡೋದಕ್ಕೆ ಹಾಕಿದ್ದಾಳೆ. ಈ ಉಪ್ಪೆಲ್ಲ ಹಾಕ್ಬಿಟ್ಟು ಇದನ್ನ ಮಾಡ್ತಾಳೆ. ಮತ್ತೆಂತ ಮಾಡ್ಬೇಕು ಪಾಪ ಈಗ ಇದು ಏನಕ್ಕೆ ಮೀನು ಫ್ರೈಗೆ ಈ ಖಾರ ಬಂದ್ಬಿಟ್ಟು ಮೀನು ಫ್ರೈಗೆ. ನಾನು ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಇರ್ತಿತ್ತು, ಅದು ಬೇಡ. ಇವ್ರು ಮಾಡಿದ್ರೆ ನಿಜ ನೆಕ್ಸ್ಟ್ ಲೆವೆಲ್ ಅಲ್ಲ, ಹೇಳ್ತದಂಗೆ ಕರೆಂಟೇ ಹೋತಲೆ ಯಾವ ನಶೀಬೆ ಇರತ್ತೆ. ಆದ್ರೆ ಒಂದ್ ಆಂಬ್ಯುಲೆನ್ಸ್ ನ ಯಾವ್ದಕ್ಕೂ ರೆಡಿ ಮಾಡಿ ಇಟ್ಕೋಬೇಕು. ಮನುಷ್ಯ ಅದ ಯಾರು ತಿನ್ನಲ್ಲ ಅಲ್ಲ. ನಾ ಹೇಳ್ತದಂಗೆ ಕರೆಂಟೇ ಹೋತಲ್ಲ ಮಾರಿಯಾ. ಸ್ನೇಹಿತರೆ ಕರೆಂಟೇ ಹೋಗ್ಬಿಡ್ತು, ನನ್ನ ಮಾತಿಗೆ ಬೆಲೆನೇ ಇಲ್ವಾ. ಯಾವುದೋ ಒಂದು DJ ಲೈಟ್ ಹಾಕಿದ್ದಾರೆ, ಅದಕ್ಕೋಸ್ಕರ ನಮ್ಮ ಅಪ್ಪಾಜಿ ಶೂಟಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾವುದೋ ಒಂದು ಲೈಟ್ ಹಾಕ್ಯಾರ ನೋಡ್ರಿ. ಕತ್ಲಲ್ಲಿ ನಮ್ಮ ಅಪ್ಪಾಜಿ ಕಾಣ್ತಾ ಇಲ್ಲ, ಈಗ ಬೆಳಕು ಮಾಡ್ತು ನೋಡ್ರಿ ಒಂದೇ ಸಲ. ಕವಳ ಹಾಕ್ಯತ ಅಪ್ಪಾಜಿ. ಈ ನೈಟಲ್ಲಿ ಏನೋ ಒಂಥರ ಸಕ್ಕತ್ತಾಗಿರತ್ತಪ್ಪ ವಾತಾವರಣ. ತಣ್ಣಗೆ ಗಾಳಿ ಬೀಸ್ತಾ ಇದೆ ಎಲ್ಲ ನೋಡಿ ಸುತ್ತ ಚೆನ್ನಾಗಿದೆ ಗುರು. ಇವಾಗ ಒಂದು ಒಳ್ಳೆ ವಿಚಾರ ಏನಂತಂದರೆ ಕರೆಂಟ್ ಹೋದರೂ ಕೂಡ ಖಾರ ಒಂದು ಹೊಡ್ಕೊಂಡಿದ್ವಿ, ಅದೇ ಒಂದು ಒಳ್ಳೆ ವಿಚಾರ. ಯಾಕಂದರೆ ಇವಾಗ ಇದು ಬಂದ್ಬಿಟ್ಟು ಚಾರ್ಜರ್ ಬಲ್ಪು. ಇನ್ನೊಂದು 5 ನಿಮಿಷ ಹೆಚ್ಚು ಕಡಿಮೆ ಆಗಿದ್ರೆ ಇವಾಗ ಇನ್ನೊಂದು ಸ್ವಲ್ಪ ಹೊತ್ತು ವೇಟ್ ಮಾಡಬೇಕಿತ್ತು ಕರೆಂಟ್ ಬರೋವರೆಗೂ. ಅದಕ್ಕೋಸ್ಕರ ನಾನು ಮಾನಸಂಗೆ ಒಂದು ಐಸ್ ಕ್ರೀಮ್ ತಂದು ಕೊಟ್ಟಿದ್ದೆ, ಕ್ವಾಲಿಟಿ ಹೊಲಸ ಅವ್ರದ್ದು. ಇವಾಗ ಸಾಂಬಾರು ಮಸ್ತಾಗಿರುತ್ತೆ, ಮಾಡ್ತಾಳೆ ನೋಡಿ. ಆಮೇಲೆ ಊಟ ಮಾಡೋಣ, ನೀವು ಕೂಡ ಬರ್ರಿ, ಎಲ್ಲರೂ ಊಟ ಮಾಡೋಣ ಆಯ್ತಾ. ಇದು ಮಾನಸ ಅಂತ ನೋಡಿ, ಕೇಳಿ ಮಾನಸ ಇವಾಗ ಅಡುಗೆ ಮಾಡ್ತಾ ಇದ್ದಾಳೆ. ನಾವು ಚೆಸ್ ಆಡ್ತಾ ಇದ್ದೀವಿ, ಅಪ್ಪಾಜಿ ಮತ್ತು ನಾನು. ಇದು ಮೀನ್ ಫ್ರೈ, ಇದು ಬೇಯಿಸ್ತಾ ಇರೋ ಮೀನ್ ಫ್ರೈ, ಇದು ಬೆಂದಿರೋ ಮೀನ್ ಫ್ರೈ ನಾನೇ ಮಾಡಿದ್ದು. ಊಟಕ್ಕೆ ಎಲ್ಲ ರೆಡಿ ಕೂಡ ಆಗಿತ್ತು. ಊಟ ಮಾಡೋದಕ್ಕೆ ಇಬ್ರು ಕೂತ್ಕೊಂಡಿದ್ದಾರೆ. ನಾನು ಕೂಡ ಊಟಕ್ಕೆ ಕೂತಿದ್ದೆ, ಆದರೆ ಒಂದು ಕ್ಲಿಪ್ನ ಹೊಟ್ಟೆ ಕೂಡ ಅಷ್ಟೇ ಹಸ್ತಿತ್ತು. ಒಂದು ಕ್ಲಿಪ್ ತಗೊಬೇಕಲ್ಲ ವಿಡಿಯೋ ಅಂತ ಹೇಳಿ ಮಾಡ್ತಾ ಇದ್ದೀನಿ ನೋಡಿ. ಮೀನು ಫ್ರೈಯು ಮತ್ತು ಬಂಗಡೆ ಮೀನು ಸಾರು ಸಖತ್ತಾಗಿತ್ತು ಗುರು. ಸ್ನೇಹಿತರೆ ಊಟ ಆಯಿತು. ಊಟ ಆಗಿ ನಾನು ಕವಳ ಕೂಡ ಹಾಕಿದ್ದೀನಿ. ಸುಸ್ತಾಯಿತು, ಕೆಳಗಡೆ ಹೋಗಿ ಐಸ್ ಕ್ರೀಮ್ನ ತಗೊಂಬಂದ್ವಿ. ಮಾನಸಂಗೆ ಯಾವುದಿದು ಓರಿಯೋ ನಂಗೆ ನೋಡಿ, ನನಗೆ ಇದು ಇಬ್ಬರು ತಗೊಂಡು ಬಂದ್ವಿ. ಅದಕ್ಕೋಸ್ಕರ ಟ್ಯಾಬ್ಲೆಟ್ ಬೇಕಿತ್ತು, ಇವಳಿಗೆ ಹಲ್ಲು ಇತ್ತು, ಅದಕ್ಕೋಸ್ಕರ. ಮತ್ತೇನಪ್ಪ ಅಂದರೆ ಏನಿಲ್ಲ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಪೂರ್ತಿ ವಿಡಿಯೋನ ನೋಡಿ, ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ. ಧನ್ಯವಾದಗಳು. ಶುಭ ದಿನ, ಶುಭರಾತ್ರಿ.